ಎಲ್ಲರಿಗೂ ನಮಸ್ಕಾರ. ರಂಗಸಂಪದ ಬೆಳಗಾವಿ ಕಳೆದ 46 ವರ್ಷ ಸತತವಾಗಿ ರಂಗಭೂಮಿ ಚಟುವಟಿಕೆಗಳನ್ನ ಮಾಡ್ತಾ ಇದೆ. ಇವತ್ತು ಇದೇ ವಾರಾಂತ್ಯದಲ್ಲಿ ಇರುವ ರಂಗ ಕಾರ್ತಿಕ ನಾಟಕೋತ್ಸವದ ಬಗ್ಗೆ ಕೆಲವು ವಿವರಗಳನ್ನು ಹಂಚಿಕೊಳ್ಳಲು ನಾವು ನಿಮ್ಮ ಮುಂದಿದ್ದೇವೆ. ನಾನು ಡಾಕ್ಟರ್ ಅರವಿಂದ್ ಕುಲಕರ್ಣಿ, ಅಧ್ಯಕ್ಷ ರಂಗಸಂಪದ, ಶ್ರೀ ಪ್ರಸಾದ್ ಕಾರಜೋಳ್ ಸೆಕ್ರೆಟರಿ ಅವರು, ಶ್ರೀ ಗುರುನಾಥ್ ಕುಲಕರ್ಣಿ ಉಪಾಧ್ಯಕ್ಷರು, ಶ್ರೀ ರಾಮಚಂದ್ರ ಕಟ್ಟಿ ಉಪಾಧ್ಯಕ್ಷರು ಮತ್ತು ಶ್ರೀ ಚಿದಾನಂದ ವಾಳ್ಕೆ ನಮ್ಮ ಸದಸ್ಯರು. ಇವತ್ತು ವಿಶೇಷವಾಗಿ 2 ವಿಷಯಗಳನ್ನ ನಿಮ್ಮ ಮುಂದೆ ಹೇಳಬೇಕಾಗಿದೆ. ಯಾಕಂದ್ರೆ ರಂಗಸಂಪದ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕನಿಷ್ಠ ವರ್ಷಕ್ಕೆ 10 ರಿಂದ 15 ನಾಟಕಗಳನ್ನ ನಮ್ಮ ಪ್ರೇಕ್ಷಕರಿಗೆ ನೀಡ್ತಾ ಬಂದಿದೆ. ರಂಗಸಂಪದ ಯುವ ಕಲಾವಿದರಿಗೆ ಅವಕಾಶ ಕೊಟ್ಟು ಪ್ರತಿ ವರ್ಷ 2 ರಿಂದ 3 ಹೊಸ ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿ ಕರ್ನಾಟಕದ ಸುತ್ತ ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರದರ್ಶನ ಕೊಡ್ತಾ ಇದೆ. 3 ದಿವಸದ ಹಿಂದೆ ಒಂದು ಮುದ್ರಾಡಿ ಅನ್ನುವ ಉಡುಪಿ ಹತ್ರ ಊರಲ್ಲಿ ಪವಿತ್ರ ಕ್ಷೇತ್ರದಲ್ಲಿ ಹೇಗೆ ಸಂಗೀತ ಸೇವೆ ಮಾಡ್ತಾರೆ ಹಾಗೆ ನಾವು ನಾಟಕ ಸೇವೆ ಮಾಡಿ ಬಂದಿವಿ. ಅಲ್ಲಿ ಸುವರ್ಣ ಮಹೋತ್ಸವ, ಸುವರ್ಣ ರಂಗೋತ್ಸವ ಅಂತಿತ್ತು. 50 ದಿವಸ 50 ನಾಟಕಗಳನ್ನ ಮಾಡ್ತಾ ಇದ್ರು. ನಮಗೂ ಕೂಡ ಆಹ್ವಾನ ಇತ್ತು. ಸೊ ಶನಿವಾರ ರವಿವಾರ ನಮ್ದು ನಾಯಿ ಕಳೆದಿದೆ ಮತ್ತು ಡಿ.ಆರ್. ಅಜ್ಜೋ 2 ನಾಟಕಗಳನ್ನ ಅಲ್ಲಿ ಮಾಡಿ ಯಶಸ್ವಿಯಾಗಿ ಬಂದಿದ್ದೀವಿ. ಇದು ಸತತವಾಗಿ ನಮಗೆ ರಂಗ ಸಂಪದದ ಪ್ರತಿಯೊಬ್ಬರಿಗೂ ಸಾಧನೆ. ಅದೇ ರೀತಿ 2021ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಅದು ನಮಗೆ ದತ್ತಿ ಪ್ರಶಸ್ತಿ ಬಂದಿತ್ತು ರಂಗ ಸಂಪದಕ್ಕೆ. ಈ ವರ್ಷ ರಂಗ ಸಂಪದ ಯಾಕಂದ್ರೆ ರಂಗ ಸಂಪದಕ್ಕೆ ಸಲ್ಲಬೇಕು ಅಂತ ನಾನು ಹೇಳ್ತೀನಿ. ಅದರ ಅಧ್ಯಕ್ಷನಾದ ನನಗೆ ನಾ ಮೊಗಸಾಲೆ ಖ್ಯಾತ ಸಾಹಿತಿಯವರು ಅಧ್ಯಕ್ಷರಾಗಿರುವ ಕಾಂತಾವರ ಕನ್ನಡ ಸಂಘ ಕಳೆದ 40 ವರ್ಷದಲ್ಲಿ ಬಹಳ ಅದ್ಭುತ ಕಾರ್ಯ ಮಾಡ್ತಾ ಇದೆ. ಅವರು ಪ್ರತಿ ವರ್ಷ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಒಂದು ಪ್ರಶಸ್ತಿ ಕೊಡ್ತಾರೆ. ರಂಗಭೂಮಿಯಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಈ ವರ್ಷ 2024ರ ಮಂಜನಬೈಲು ರಂಗಭೂಮಿ ಪ್ರಶಸ್ತಿಯನ್ನ ನನಗೆ ಕೊಟ್ಟಿದ್ದಾರೆ. ಇದು ನನಗೆ ಸಲ್ಲತಕ್ಕದ್ದಲ್ಲ, ರಂಗ ಸಂಪದದ ಪ್ರತಿಯೊಬ್ಬರಿಗೂ, ಆಡಳಿತ ಮಂಡಳಿ ಸದಸ್ಯರಿರ್ಬೋದು, ಪ್ರೇಕ್ಷಕರಿರ್ಬೋದು, ನಮ್ಗೆ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಅದಕ್ಕೆ ಇವತ್ತು ನನಗಿದು ಅಭಿಮಾನದಿಂದ ಖುಷಿಯಿಂದ ತೋರಿಸ್ತಾ ಇದ್ದೀನಿ. ಇದು ನಿಮ್ಮೆಲ್ಲರಿಗೂ ಸಲ್ಲಬೇಕು. ನಿಮ್ಮೆಲ್ಲರ ಕಾರಣದಿಂದ ನನಗೆ ಇದು ಪ್ರಶಸ್ತಿ ಬಂದಿದೆ. ಇದನ್ನೂ ಒಂದು ವಿಷಯನ ಹಂಚ್ಕೋಬೇಕಾಗಿತ್ತು. ಇನ್ನು 2ನೇದ್ದು ಅಂತಂದ್ರೆ, ಪ್ರತಿ ವರ್ಷ ನಾವು ಅಕ್ಟೋಬರ್ದಿಂದ ನಮ್ಮ ಬೇರೆ ಬೇರೆ ರಂಗಭೂಮಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿ ಮಾರ್ಚ್ವರೆಗೆ ಮಾಡ್ತೀವಿ. ಈ ವರ್ಷ ಇದು ರಂಗ ಕಾರ್ತಿಕ ಮಾಸ ಇರೋದ್ರಿಂದ ರಂಗ ಕಾರ್ತಿಕ ನಾಟಕೋತ್ಸವವನ್ನು ಇದೇ ನವೆಂಬರ್ ಶನಿವಾರ, ರವಿವಾರ, ಸೋಮವಾರ 16, 17, 18 3 ದಿವಸ ಇಟ್ಕೋತಾ ಇದ್ದೀವಿ. ಮೊದಲೇ ದಿವಸ ಶನಿವಾರ ದಿವಸ 16 ತಾರೀಕಿಗೆ ಸಂಜೆ 6:30ಕ್ಕೆ ನಾಯಿ ಕಳೆದಿದೆ ರಾಜೇಂದ್ರ ಕಾರಂತ್ ಅವರ ಬಹಳ ಅದ್ಭುತ ನಾಟಕ, ನಗೆ ನಾಟಕ ಪ್ಲಸ್ ಬಹಳ ಭಾವನಾತ್ಮಕ ನಾಟಕ. ಇದು ನಿರ್ದೇಶನ ನಾನು ಡಾಕ್ಟರ್ ಅರವಿಂದ್ ಕುಲಕರ್ಣಿ ಮಾಡಿದ್ದೀನಿ. ಇದು ಮೊದಲೇ ದಿವಸ ಇದೆ. ಅದೇ ದಿವಸ ಧಾರವಾಡದ ಶಾಂತಕವಿ ಸಕ್ರಿ ಬಾಳಾಚಾರ್ಯ ಟ್ರಸ್ಟ್ ಅವರ ಸಹಕಾರದಲ್ಲಿ ಆಧುನಿಕ ರಂಗಭೂಮಿ, ಯಾಕಂದ್ರೆ ಗದಗದಲ್ಲಿ ಮೊದಲು 100 ವರ್ಷದ ಹಿಂದೆ ಪ್ರಾರಂಭ ಮಾಡಿದವರು ಶಾಂತಕವಿ ಸಕ್ರಿ ಬಾಳಾಚಾರ್ಯ ಅವರು. ಸೊ ಅವತ್ತು ರಂಗಭೂಮಿಯ ಒಂದು ಭಾಗವಾಗಿ ಡಾಕ್ಟರ್ ಬಸವರಾಜ್ ಜಗಜಂಪಿ ಖ್ಯಾತ ಸಾಹಿತಿ ಅವರಿಂದ ರಂಗಭೂಮಿ ಅಂದು ಇಂದು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದು 5:30ಕ್ಕೆ ಶನಿವಾರ 16 ತಾರೀಕಿಗೆ ಲೋಕಮಾನ್ಯ ರಂಗಮಂದಿರದಲ್ಲಿ ಇರ್ತದೆ. ಇದು ಆದ್ಮೇಲೆ 6:30ಕ್ಕೆ ನಾಯಿ ಕಳೆದಿದೆ ನಾಟಕ ಇರ್ತದೆ. ಅದರ ಮರುದಿವಸ 17 ಮತ್ತು 18 ನೀನಾಸಮದ 2 ನಾಟಕಗಳು ಬರ್ತಾ ಇದೆ, ತಿರುಗಾಟ ನಾಟಕಗಳು. 17 ತಾರೀಕಿಗೆ ರವಿವಾರ ಬಹುಭೂತಿಯವರದು ಬರೆದದ್ದು ಕೆ.ವಿ. ಅಕ್ಷರ್ ಅವರು ರೂಪಾಂತರ ಮಾಡಿದ ಮಾಲತಿ ಮಾಧವ ಅಂತ ಒಂದು ಬಹಳ ಚೆನ್ನಾಗಿ ನಾಟಕ ಇದೆ. ಆಮೇಲೆ ಸೋಮವಾರ ಮರಾಠಿ ಒರಿಜಿನಲ್ ಇರುವಂತ ನಾಟಕ, ಮರಾಠಿಯಲ್ಲಿ ವಾನಪ್ರಸ್ಥ ಅಂತ ಅದು ಖ್ಯಾತವಾಗಿತ್ತು. ಅದನ್ನ ಈಗ ನಮ್ಮ ಜಯಂತ್ ಕಾಯ್ಕಿಣಿ ಅವರು ಕನ್ನಡಕ್ಕೆ ತಂದಿದ್ದಾರೆ. ಕನ್ನಡದಲ್ಲಿ ಅಂಕದ ಪರದೆ ಅಂತ ಹೇಳಿ ಬಹಳ ಒಂದು ಭಾವನಾತ್ಮಕ, ಅಂದ್ರೆ ಹಿರಿಯರಿಗೆ ಏನೇನು ಸಮಸ್ಯೆ ಆಗ್ತವೆ, ಒಂದು ಓಲ್ಡ್ ಏಜ್ ಹೋಮ್ ಅದ್ರ ಬಗ್ಗೆ ಒಂದು ಬಹಳ ಒಳ್ಳೆ ಸ್ಟೋರಿ. ಮರಾಠಿಯಲ್ಲಿ ಯಾರು ನಿರ್ದೇಶನ ಮಾಡಿದ್ರು ಪ್ರಸಾದ್ ಅಂತ, ಅವರೇ ಇದನ್ನ ಕನ್ನಡದಲ್ಲಿ ನಿರ್ದೇಶನ ಮಾಡ್ತಾ ಇದ್ದಾರೆ. ಸೊ ಈ 3 ನಾಟಕಗಳನ್ನ ನಾವು ನಮ್ಮ ರಂಗ ಕಾರ್ತಿಕ ನಾಟಕೋತ್ಸವದಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಈ 3 ನಾಟಕಗಳಿಗೆ ಎಲ್ಲರೂ, ಇದೆಲ್ಲಾನು 3 ನಾಟಕ ಲೋಕಮಾನ್ಯ ರಂಗಮಂದಿರ ಹಳೆ ರೀಸ್ಟಾಕೀಸ್ ಕೋನವಾಳ ಗಲ್ಲಿಯಲ್ಲಿ ಇರ್ತವೆ. ಸರಿಯಾಗಿ 6:30ಕ್ಕೆ ನಮ್ಮ ನಾಟಕ ಪ್ರಾರಂಭ ಆಗ್ತವೆ. ನಿಮಗೆಲ್ಲ ಗೊತ್ತೇ ಇದೆ ರಂಗ ಸಂಪದ ಇದು. ಸೊ ದಯವಿಟ್ಟು ಎಲ್ಲರೂ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದು, ನಿಮಗೆಲ್ಲರಿಗೂ ಕೇಳ್ಕೊಳ್ಳೋದು ಏನಂದ್ರೆ, ಈ 3 ನಾಟಕಗಳಿಗೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಕನ್ನಡ ನಾಟಕಗಳನ್ನ ಬೆಳೆಸಿ ಉಳಿಸಿ. ಯಾಕಂದ್ರೆ ನಮ್ಮದೊಂದು 600 ಜನ ಪ್ರೇಕ್ಷಕ ಸದಸ್ಯರಿದ್ದಾರೆ. ಪ್ರೇಕ್ಷಕ ಸದಸ್ಯರಿಗೆ ಈ ನಾಟಕ
ಉಚಿತ ಪ್ರವೇಶ ಇರ್ತದೆ. ಉಳಿದವರು ಯಾರು ಸದಸ್ಯರು ಇಲ್ಲ ಅವರಿಗೆ ಬಂದರೆ 100 ರೂಪಾಯಿ ಇರ್ತದೆ. ಸೊ ಆದ್ರಿಂದ ಈ ನಮ್ಮೆಲ್ಲರ ಪರವಾಗಿ ನಿಮಗೆ ಕೇಳ್ಕೊಳ್ತಾ ಇರೋದು 3 ದಿನದ ರಂಗ ಕಾರ್ತಿಕ ನಾಟಕೋತ್ಸವಕ್ಕೆ ದಯವಿಟ್ಟು ಬನ್ನಿ, ಸರಿಯಾದ ಸಮಯಕ್ಕೆ ಬನ್ನಿ. ಶನಿವಾರ ಮಾತ್ರ 5 ಗಂಟೆಗೆ ಉಪಹಾರ ವ್ಯವಸ್ಥೆ ಮಾಡಿದ್ದೀವಿ. ಉಪಹಾರ ಸ್ವೀಕರಿಸಿ 5:30ರಿಂದ ಒಂದು ಡಾಕ್ಟರ್ ಬಸವರಾಜ್ ಜಗಜಂಪಿ ಅವರ ರಂಗಭೂಮಿ ಅಂದು ಇಂದು ವ್ಯಾಖ್ಯಾನ ಕೇಳ್ರಿ. ಅದಾದ್ಮೇಲೆ ನಾಟಕ ನೋಡಿ. ದಯವಿಟ್ಟು 3 ದಿವಸ ನಾಟಕಗಳಿಗೆ ಬಂದು ನಮ್ಮನ್ನು ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ.